ಮಂಗಳೂರಿನ ತೀರದಲ್ಲಿ ಒಂದು ಬೆಳಗ್ಗೆ ಯುವತಿಯ ಶವ ಪತ್ತೆಯಾಯಿತು. ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು. ಠಾಣೆ ಇನ್ಸ್ಪೆಕ್ಟರ್ ರವಿ ಮತ್ತು ಫರೆನ್ಸಿಕ್ ತಜ್ಞ ಡಾ. ಶೈಲಜಾ ಸ್ಥಳಕ್ಕೆ ಧಾವಿಸಿದರು. ಶವದ ಪಕ್ಕದಲ್ಲಿ ಬಾಳಿದ ಲಿಪ್ಸ್ಟಿಕ್ ಟ್ಯೂಬ್ ಕಂಡುಬಂದಿತು. ಅದು ತಾಂತ್ರಿಕವಾಗಿ ಪ್ರಮುಖ ಸುಳಿವು. ಪೋಸ್ಟ್ಮಾರ್ಟಂ ವರದಿ ಪ್ರಕಾರ ಯುವತಿ ಮರಣಕ್ಕೆ ಕಾರಣ ಬಾಡಲಿ ಟ್ರಾಮಾ, ಆದರೆ ನಿರ್ದಿಷ್ಟ ಪ್ರಕಾರ ತಾಕಿದ ಗುರುತುಗಳು ಬದಿಯಲ್ಲಿ ಕಂಡುಬಂದವು. ಡಾ. ಶೈಲಜಾ ಲಿಪ್ಸ್ಟಿಕ್ನಿಂದ ಆಂಗ್ಲ ತಂತ್ರಜ್ಞಾನ ಬಳಸಿ ಡಿಎನ್ಎ ತೆಗೆಯಿದರು. ಶಂಕಿತ ಮೂವರ ಮಾದರಿಗಳೊಂದಿಗೆ ಹೋಲಿಕೆ ನಡೆಯಿತು. ಅದರಲ್ಲಿ ಸ್ಥಳೀಯ ಕ್ಯಾಂಟೀನ್ನ ಕಾರ್ಮಿಕ ರಾಜುಗೆ ಡಿಎನ್ಎ ಜೋಡಣೆಯಾಗಿದೆ. ವಿಚಾರಣೆ ವೇಳೆ ರಾಜು ಯುವತಿಯನ್ನು ಬಲವಂತಕ್ಕೆ ಯತ್ನಿಸಿ ಆಕೆಯ ಪ್ರತಿರೋಧಕ್ಕೆ ತಾಳಲಾರದೆ ತಳ್ಳಿದನು. ಅದರಿಂದ ತೀವ್ರ ಗಾಯವಾಗಿ ಸಾವಾಯಿತು. ಕೊನೆಗೆ ಈ ಸುಳಿವಿನ ಬಗ್ಗೆಯೇ ತನಿಖೆ ಕೀಲುಬಿಂದುವಾಯಿತು. ಅಂತಿಮವಾಗಿ ನ್ಯಾಯಾಲಯವು ರಾಜುಗೆ ಜೀವಾವಧಿ ಶಿಕ್ಷೆ ವಿಧಿಸಿತು. ಡಾ. ಶೈಲಜಾ ತಂತ್ರಜ್ಞಾನದಿಂದ ಗಂಭೀರ ಅಪರಾಧಕ್ಕೆ ತೊಂದರೆ ನೀಡಿದಂತೆ ನ್ಯಾಯ ಸಾಧನೆಯ ಬಾಗಿಲು ತೆರೆದರು.